ನಮಸ್ಕಾರ ಕರ್ನಾಟಕ. ಇವತ್ತಿನ ಸಂಪೂರ್ಣ ಬಿಗ್ ಬಾಸ್ ಎಪಿಸೋಡಲ್ಲಿ ಏನೇನು ಬರ್ಬೋದಪ್ಪ ಅಂತೇಳಿ ತಮಗೆಲ್ಲ ಮಾಹಿತಿ ಹೇಳಿಕ್ಕೆ ಬಂದಿದ್ದೇನೆ. ಇವತ್ತಿನ ಎಪಿಸೋಡಲ್ಲಿ ಏನಾಯ್ತಪ್ಪ ಅಂತಂದರೆ, ಚೈತ್ರ ಮತ್ತು ಅಶ್ವಿನಿ ಗೌಡ ಅವರಿಗೆ ನಿನ್ನೆ ಜಗಳ ಆಗಿರುವಂಥದ್ದು ನೀವೆಲ್ಲರೂ ಕೂಡ ನೋಡಿದಿರಿ. ಸೊ ಇವತ್ತೇನಾಗುತ್ತಪ್ಪ ಅಂತಂದರೆ, ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರಿಗೆ ಒಂದಷ್ಟು ಟ್ರಿಗರ್ ಆಗುತ್ತೆ. ಟ್ರಿಗರ್ ಏನಂತಂದರೆ, ಈ ಒಂದು ತಪ್ಪು ಎಲ್ಲ ಆಯಿತುಪ್ಪ ಅಂತಂತಂದರೆ ರಾಶಿಕಾ ಅವರು, ಕ್ಯಾಪ್ಟನ್ ಆಗಿರುವಂಥ ರಾಶಿಕಾ ಅವರು ಮಾಡಿರುವಂಥ ಒಂದು ಸಣ್ಣ ಸುಳಿವು ಅಥವಾ ಒಂದು ಏನೋ ಸಣ್ಣ ತಪ್ಪಿನಿಂದ ಆ ಒಂದು ಕಿರಿಕಿರಿ ಆಯಿತು ಅಥವಾ ಆ ಒಂದು ಪ್ರೋಮೋದಲ್ಲಿ ನೋಡಿರ್ಬೋದು. ಬಿಗ್ ಬಾಸ್ ಅವರು ಯಾವಾಗಲೂ ಇಂಥ ಪ್ರೋಮೋಗಳನ್ನು ಮಾತ್ರನೇ ಕಟ್ ಮಾಡಿ ಹಾಕ್ತಿರ್ತಾರೆ, ಒಳ್ಳೊಳ್ಳೆ ಯಾವುದು ಪ್ರೋಮೋಗಳನ್ನು ಹಾಕಲ್ಲ. ಸೊ ಇತ್ತೀಚೆಗಂತೂ ಕಾವ್ಯ ಮತ್ತು ಸ್ಪಂದನ ಅವರ ಕುರಿತಾಗಿ ಬ್ಯಾಡ್ ಕಮೆಂಟ್ಸ್ ಬರುವ ರೀತಿಯಲ್ಲಿ ಪ್ರೋಮೋಗಳನ್ನು ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇನೇನು ಆಗ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ಒಂದು ಎಪಿಸೋಡಲ್ಲಿ ಕಾವ್ಯ ಮತ್ತು ಅಶ್ವಿನಿ ಗೌಡರಿಗೆ ನಡೀತಿರುವಂಥ ಟ್ರಿಗರ್ ಬಗ್ಗೆ ಹೇಳಲಾಗ್ತದೆ. ಹಾಗೂ ಕ್ಯಾಪ್ಟನ್ ಟಾಸ್ಕ್ ಅವರಿಗೆ ಆಯ್ಕೆ ಆಗಿರುವಂತಹ 4 ಸ್ಪರ್ಧಿಗಳು ಯಾರಪ್ಪ ಅಂತಂದರೆ, ಕಾವ್ಯ, ಗಿಲ್ಲಿ, ರಘು ಮತ್ತು ಸೂರಜ್ ಅವರು ಆಯ್ಕೆ ಆಗಿದ್ದಾರೆ. ಈ 4 ಜನ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಾಮಿನೇಷನಲ್ಲಿ ಮುಂದುವರಿಯುತ್ತಿರುವಂತಹ ಕಂಟೆಸ್ಟೆಂಟ್ಸ್ಗಳು ಯಾರಪ್ಪ ಅಂತಂದರೆ, ಇಲ್ಲಿ ಮೊಟ್ಟ ಮೊದಲನೇದಾಗಿ ರಜತ್, ಚೈತ್ರ ಮತ್ತು ಮಾಳು ಹಾಗೂ ಸ್ಪಂದನ ಮತ್ತು ಇನ್ನೋರ್ವರಾಗಿರೋದು ಧನುಷ್. ಇಷ್ಟು ಜನ ಕೂಡ ನಾಮಿನೇಷನಲ್ಲಿದ್ದಾರೆ. ಯಾರು ಹೊರಗಡೆ ಹೋಗ್ತಾರೋ ಎನ್ನುವಂಥ ಬಹು ಕುತೂಹಲಕಾರಿಯಾಗಿರುವಂತಹ ಒಂದು ಸಮಯ ಬರ್ತಾ ಇದೆ. ಈ ವಾರ ಒಟ್ಟಾರೆಯಾಗಿ ಹೊರಗಡೆ 2 ಸ್ಪರ್ಧಿಗಳಿದ್ದಾರೆ ಸೀಕ್ರೆಟ್ ರೂಮಲ್ಲಿ. ಅದಾದ ನಂತರ ಕಾವ್ಯ ಮತ್ತು ಗಿಲ್ಲಿಯವರ ಒಂದಷ್ಟು ಪ್ರೇಮ, ಒಂದಷ್ಟು ಜೋಕ್ಸ್ಗಳು ಕೂಡ ಇದ್ದಾವೆ. ಕ್ಲಿಪ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ ಜಿಯೋ ಹಾಟ್ ಸ್ಟಾರಲ್ಲಿ ಹಾಗೂ ಲೈವಲ್ಲಿ. ಆದರೆ ಪ್ರೋಮೋದಲ್ಲಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಎಪಿಸೋಡಲ್ಲಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದು ಕೂಡ ಒಂದಷ್ಟು ಕಾಮಿಡಿ ಇದೆ. ಮಾವನ ಮಗಳ ಬಗ್ಗೆ ಗಿಲ್ಲಿ ಹೇಳ್ತಾನೆ, ಅದ್ರ ಬಗ್ಗೆ ಒಂದಷ್ಟು ಕಾಮಿಡಿ ಇದೆ. ಅದಾದ ನಂತರ ನೀವು ಇನ್ನೊಂದು ಎಪಿಸೋಡಲ್ಲಿ ಅಥವಾ ಇನ್ನೊಂದು ಪ್ರೋಮೋದಲ್ಲಿ ನೋಡಿರ್ಬೋದು, ಗಿಲ್ಲಿ ಮತ್ತು ರಜತ್ ಅವರು ಕೂಡ್ಕೊಂಡು ಚೈತ್ರ ಅವ್ರಿಗೆ ಯಾವ ರೀತಿಯಾಗಿ ಟ್ರಿಗರ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಒಳ್ಳೆ ಕಾಮಿಡಿಯಾಗಿದೆ. ಆದರೆ ಚೈತ್ರ ಅವರಿಗೆ ಮಾತ್ರ ಇಲಿಗೆ ಪ್ರಾಣ ಸಂಕಟ, ಏನೋ ಇಲಿಗೆ ಚೆಲ್ಲಾಟ ಆ ರೀತಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲ, ಪ್ರೋಮೋದಲ್ಲಿ ಮಾತ್ರ ಈ ರೀತಿ ಆಗ್ತಿದೆ. ಕೊನೆಗೂ ಇಲ್ಲಿ ಗಿಲ್ಲಿ ಮತ್ತು ಚೈತ್ರ ಅವರಿಗೆ ಒಂದು ಸ್ವಲ್ಪ ಟ್ರಿಗರ್ ಆಗುತ್ತೆ. ಏನಕ್ಕೆ ಅಂತಂದರೆ, ಒಂದು ಜಾಸ್ತಿ ಓವರ್ ಆಗಿ ಕಾಮಿಡಿ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಒಂದು ಗೊತ್ತಾಗಿ ಚೈತ್ರ ಅವರು ಗಿಲ್ಲಿಗೂ ಕೂಡ ಒಂದಷ್ಟು ಕಿರಿಕಿರಿಯನ್ನು ಮಾಡ್ತಾರೆ. ಗಿಲ್ಲಿ ನಿಮ್ಗೆ ಗೊತ್ತಲ್ಲ, ಎಂತೆಂಥವ್ರಿಗೆ ಬಗ್ಲಾರ್ದಂಥ ಗಿಲ್ಲಿನ ಈ ಚೈತ್ರ ಅವ್ರಿಗೆ ಬಗ್ತಾರೆ. ಸೊ ಹಂಗಾಗಿ ಈ ರೀತಿಯಾಗಿ ಇವತ್ತು ಎಪಿಸೋಡ್ ನೋಡ್ಬೋದು. ಒಟ್ಟಾರೆಯಾಗಿ ಕಾವ್ಯ ಅವರನ್ನು ನೆಗೆಟಿವಲ್ಲಿ ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಇವರು ಒಟ್ಟಾರೆಯಾಗಿ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ನನಗನ್ಸುತ್ತೆ. ಹಾಗೆ ಕಾವ್ಯ ಅವರ ವ್ಯಕ್ತಿತ್ವವನ್ನು ಕುಗ್ಗಿಸುವುದಕ್ಕೋಸ್ಕರ ಅಶ್ವಿನಿ ಗೌಡ ಅವರೊಂದಿಗೆ ಒಂದು ಸ್ವಲ್ಪ ಟ್ರಿಗರ್ ಮಾಡಿಕೊಂಡು, ಆ ಟ್ರಿಗರಲ್ಲಿ ಅಶ್ವಿನಿ ಗೌಡ ಅವರದ್ದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಾವ್ಯ ಅವರದ್ದು ತೋರಿಸಿ ಕಾವ್ಯ ಅವರ ಒಂದು ವ್ಯಕ್ತಿತ್ವವನ್ನು ಕೆಳಗಿಳಿಸುವಂಥ ಪ್ರಯತ್ನ. ತಮ್ಮ ಪ್ಲಾನ್ ಪ್ರಕಾರ ಅಶ್ವಿನಿ ಗೌಡ ಅವರ ಒಂದು ರೀತಿಯ ಪ್ಲಾನ್ ಪ್ರಕಾರ ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವವನ್ನು ಎತ್ತುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ನಿಮ್ಮ ಭಾವನೆ ಏನಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳ್ಕೋಬೇಕು. ಯಾಕಪ್ಪ ಅಂತಲೇ ಇವತ್ತು ಬಿಗ್ ಬಾಸಲ್ಲಿ ನಡೀತಿರುವಂಥ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹೀಗಾಗಿ ಸಿಕ್ಕ ಸಮಯದಲ್ಲಿ ಅಥವಾ ಸಿಕ್ಕ ಸಮಯದಲ್ಲಿ ದೊಡ್ಡ ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ಒಂದು ದಿನದ ಸಂಪೂರ್ಣ ಮಾಹಿತಿ ಹೇಳಿಕ್ಕೆ ಬರ್ತಾ ಇದ್ದೀನಿ. ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.